ವರ್ಬ್ಸ್ ಅಂದ್ರೆ ಏನು ಮತ್ತೆ ಅದನ್ನು ಹೆಂಗೆ ಬಳಸೋದು ಅನ್ನೋದನ್ನ ನೋಡೋಣ. ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ನೋಡೋಣ. ಆನ್ಸರ್ ಅಂತ ನಾವು V1 V2 V3 V1 ಪ್ಲಸ್ ING ಅಂತ ವರ್ಬನ್ನು ನಾವು 3 ರೀತಿಯಿಂದ ಡಿವೈಡ್ ಮಾಡ್ತೀವಿ. ಇನ್ನೊಂದು V1 ಪ್ಲಸ್ ING ಅಂತ ನೀವು ಸೇರಿಸ್ಬೋದು. ಒಂದನೇದಾಗಿ ನೋಡೋಣ ಆನ್ಸರ್. ಆನ್ಸರ್ ಅಂದ್ರೆ ಏನ್ರಿ? ಉತ್ತರಿಸು. ಆನ್ಸರ್, ಆನ್ಸರ್ಡ್, ಆನ್ಸರ್ಡ್, ಆನ್ಸರಿಂಗ್. ಆನ್ಸರ್, ಆನ್ಸರ್ಡ್, ಆನ್ಸರ್ಡ್, ಆನ್ಸರಿಂಗ್ ಅಂದ್ರೆ ಉತ್ತರಿಸು ಅಂತೇಳಿ ಅರ್ಥ. ಅರೈವ್ ಅಂದ್ರೆ ಆಗಮಿಸು. ಟ್ರೈನ್ ಆಗಮನ ಆಗ್ತಾ ಇದೆ, ಬರ್ತಾ ಇದೆ ಅಂತೀವಲ್ಲ ಅದನ್ನ. ಅರೈವ್ ಅಂದ್ರೇನು? ಬರುವುದಂತ ಅರ್ಥ. ಅರೈವ್, ಅರೈವ್ಡ್, ಅರೈವ್ಡ್, ಅರೈವಿಂಗ್. ಇಲ್ಲಿ ನೋಡಿ ಇಡಿ, ಎಲ್ಲದಕ್ಕೂ ಇಡಿ ಇಂದ ಕೊನೆಗೊಳ್ತದ ವರ್ಬ್. ಹಾಗಾಗಿ ಇದನ್ನು ನಾವು ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ. ಸಹಜವಾಗಿ ಎಲ್ಲವೂ ಇಡಿಯಿಂದನೇ ಯಾವ ಕೊನೆಗೊಳ್ತಾ ಔಟರ್ಕ ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಅರೈವ್, ಅರೈವ್ಡ್, ಅರೈವ್ಡ್, ಅರೈವಿಂಗ್ ಅಂತ. ನೆಕ್ಸ್ಟ್ ಅಟೆಂಡ್. ಅಟೆಂಡ್ ಅಂತಂದ್ರೆ ಹಾಜರಿ ಆಗುವಂತ. ಅಟೆಂಡ್, ಅಟೆಂಡೆಡ್, ಅಟೆಂಡೆಡ್, ಅಟೆಂಡಿಂಗ್. ಅಟೆಂಡ್, ಅಟೆಂಡೆಡ್, ಅಟೆಂಡೆಡ್, ಅಟೆಂಡಿಂಗ್ ಅಂತೇಳಿ ಅರ್ಥ. ಬಿಲಾಂಗ್ ಅಂದ್ರೆ ಸೇರಿದ್ದು ಅಂತ ಅರ್ಥ. ಬಿಲಾಂಗ್, ಬಿಲಾಂಗ್ಡ್, ಬಿಲಾಂಗ್ಡ್, ಬಿಲಾಂಗಿಂಗ್. ಬಿಲಾಂಗ್, ಬಿಲಾಂಗ್ಡ್, ಬಿಲಾಂಗ್ಡ್, ಬಿಲಾಂಗಿಂಗ್ ಅಂತೇಳಿ ನಮಗೆ ಸೇರಿದ್ದು ಅಂತ ಹೇಳ್ತೀವಲ್ಲ ಅದಕ್ಕೆ ಬಿಲಾಂಗಿಂಗ್ ಅಂತ ಅರ್ಥ. ಬರ್ನ್ ಅಂತಂದ್ರೆ ಸುಡು ಅಂತ ಅರ್ಥ. ಬೆಂಕಿ ಹಚ್ಚು, ಸುಡು ಅಂತ ಅರ್ಥ. ಬರ್ನ್, ಬರ್ನ್ಡ್, ಬರ್ನ್ಡ್, ಬರ್ನಿಂಗ್. ಬರ್ನ್, ಬರ್ನ್ಡ್, ಬರ್ನ್ಡ್, ಬರ್ನಿಂಗ್ ಅಂತ. ಓಕೆ, ಇಡಿ ಒಂದಿಗೆ ಕೊನೆಗೊಳ್ತದೆ. ನೆಕ್ಸ್ಟ್ ಕಾಲ್. ಕಾಲ್, ಕಾಲ್ಡ್, ಕಾಲ್ಡ್, ಕಾಲಿಂಗ್. ಕಾಲ್, ಕಾಲ್ಡ್, ಕಾಲ್ಡ್, ಕಾಲಿಂಗ್. ಕಾಲ್ ಅಂದ್ರೆ ಕರೆ ಮಾಡು ಅಂತ ಅರ್ಥ. ಕರೆ, ಅವ್ರನ್ನ ಯಾರನ್ನಾದ್ರೂ ಕರೆ ಮಾಡಿರಿ ಅಂತ ಹೇಳ್ತಾರೆ. ಕ್ಯಾರಿ ಅಂತಂದ್ರೆ ಏನ್ರಿ? ಕ್ಯಾರಿ ಅಂತಂದ್ರೆ ವಸ್ತುವನ್ನ ಸಾಗಿಸುವುದು ಅಂತ ಅರ್ಥ. ಕ್ಯಾರಿ, ಕ್ಯಾರಿಡ್, ಕ್ಯಾರಿಡ್, ಕ್ಯಾರಿಂಗ್. ಕ್ಯಾರಿ, ಕ್ಯಾರಿಡ್, ಕ್ಯಾರಿಡ್, ಕ್ಯಾರಿಂಗ್ ಅಂತ ಹೇಳ್ತಾರೆ. ಕ್ಲೀನ್ ಅಂದರೆ ಸ್ವಚ್ಛಗೊಳಿಸು, ಶುದ್ಧ ಮಾಡು ಅಂತ ಅರ್ಥ. ಕ್ಲೀನ್, ಕ್ಲೀನ್ಡ್, ಕ್ಲೀನ್ಡ್, ಕ್ಲೀನಿಂಗ್. ಕ್ಲೀನ್, ಕ್ಲೀನ್ಡ್, ಕ್ಲೀನ್ಡ್, ಕ್ಲೀನಿಂಗ್. ಎಲ್ಲದಕ್ಕೂ ನೋಡಿ ಇಡಿ ಫಾರ್ಮ್. V2 ಮತ್ತು V3 ಒಳಗೆ ವಿಶೇಷವಾಗಿ ಇಡಿ ಒಂದಿಗೆ ಕೊನೆಗೊಳ್ತಾವೆ. ಎಲ್ಲವೂ ಇಡಿ ಒಂದಿಗೆ ಕೊನೆಗೊಳ್ತಿದ್ದವು. ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೀವಿ? ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ. ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ. ಇದನ್ನ ಅಬ್ಸರ್ವ್ ಮಾಡಿದ್ರೆ ಸಾಕು. ಎಲ್ಲ ಹಿಂಗೆ ಕೊನೆಗೊಳ್ತಾವಿಲ್ಲ. ಕೆಲವೊಂದು ವರ್ಬ್ಗಳು ಮಾತ್ರ ಇದ್ರಂಗೆ ರೆಗ್ಯುಲರ್ ವರ್ಬ್ ಇರ್ತಾವೆ, ಇನ್ನೊಂದು ಇರ್ರೆಗ್ಯುಲರ್ ವರ್ಬ್ ಅಂತ ಬರ್ತಾವೆ. ಅದನ್ನು ನೆಕ್ಸ್ಟ್ ಟೈಮು ನಾವು ನೋಡೋಣ. ಈಗ ಕ್ಲೋಸ್. ಕ್ಲೋಸ್ ಅಂದ್ರೆ ಮುಚ್ಚು ಅಂತ ಅರ್ಥ. ಕ್ಲೋಸ್ ಅಂದ್ರೆ ಮುಚ್ಚು. ಕ್ಲೋಸ್, ಕ್ಲೋಸ್ಡ್, ಕ್ಲೋಸಿಂಗ್. ಕ್ಲೋಸ್, ಕ್ಲೋಸ್ಡ್, 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 ಕ್ಲೋಸಿಂಗ್. ಈ ರೀತಿ ವರ್ಬ್ಗಳನ್ನು ನೀವು ಮಾತಾಡಲಿಕ್ಕೆ ಭಾಳ ಇಂಪಾರ್ಟೆಂಟ್. ಇದ್ರ ಮುಂದೆ ನೀವೇನಾದ್ರೂ ವರ್ಬ್ ಒಂದ್ರ ಮುಂದೆ ನೀವು ಐ ಅಂತ ಹಾಕ್ಕೊಂಡ್ರೆ ಸಾಕು. ಐ ಆನ್ಸರ್, ನಾನು ಆನ್ಸರ್ ಮಾಡುತ್ತೇನೆ, ನಾನು ಉತ್ತರಿಸುತ್ತೇನೆ. ವಿ ಅರೈವ್, ನಾವು ಆಗಮಿಸುತ್ತೇವೆ. ವಿ ಅಟೆಂಡ್, ನಾವು ಹಾಜರಿ ಆಗುತ್ತೇವೆ. ಐ ಬರ್ನ್, ನಾನು ಸುಡುತ್ತೇನೆ. ಐ ಕಾಲ್, ನಾನು ಕರೆ ಮಾಡುತ್ತೇನೆ. ಐ ಕ್ಯಾರಿ, ನಾನು ಒಯ್ಯುತ್ತೇನೆ. ವಿ ಕ್ಲೀನ್, ನಾವು ಸ್ವಚ್ಛಗೊಳಿಸುತ್ತೇವೆ. ಐ ಕ್ಲೋಸ್, ನಾನು ಮುಚ್ಚುತ್ತೇನೆ. ಈ ರೀತಿ ಸಹಜವಾಗಿ ಮಾತನಾಡಬಹುದು. ಈ ಶಬ್ದಗಳು, ಈ ವರ್ಬ್ಗಳು ಗೊತ್ತಿರಬೇಕು ನಿಮಗೆ. ಹಾಗಾಗಿ ಈ ವರ್ಬ್ಗಳನ್ನು ಕಲಿಯೋದನ್ನು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾ, ನೀವು ಕೂಡ ಒಂದ್ಸರಿ ಬರ್ದ್ ತೆಗಿರಿ, ಮತ್ತೆ ಒಂದ್ಸರಿ ಪ್ರೊನೌನ್ಸ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವರ್ಬ್ ತರಗತಿಯಲ್ಲಿ ಸಿಗೋಣ. ನಮಸ್ಕಾರ.